ಪೆಟ್ಟಿಗೆ ತೆಗೆದಾಗ ಅದರೊಳಗಿದ್ದದ್ದು ಮಾನವನ ತಲೆ. ದೆಹಲಿಯ ರಕ್ತದ ಕಥೆ ಆರಂಭವಾಯಿತು. ದೆಹಲಿಯ ಸೈಕೋ ಕೊಲೆಗಾರ್ 1998ರಿಂದ 2008ರವರೆಗೆ ಒಬ್ಬ ಅಜ್ಞಾತ ಕ್ರೂರ ಹಂತಕ ಹದಿಹರೆಯದ ಕಾರ್ಮಿಕರನ್ನು ಗುರಿಯಾಗಿಸಿದ್ದ. ಅವನ ಟಾರ್ಗೆಟ್ಸ್ ತಾನು ಶ್ರಮಿಕ ಎಂಬ ನೆಪದಲ್ಲಿ ಗೆಳೆತನ ಬೆಳೆಸಿದವರೇ. ಅವರು ತಲೆ ಕತ್ತರಿಸಿ ದೇಹವನ್ನು ಚೂರು ಮೂರು ಮಾಡುತ್ತಿದ್ದ, ಮೇಲಿನಿಂದ ಪ್ಲಾಸ್ಟಿಕ್ ಹೊದಿಸಿ ಪೆಟ್ಟಿಗೆಗೆ ಪ್ಯಾಕ್ ಮಾಡಿ ಪೊಲೀಸ್ ಸ್ಟೇಷನ್ ಹತ್ತಿರ ಬಿಟ್ಟು ಹೋಗುತ್ತಿದ್ದ. ಪೆಟ್ಟಿಗೆ ಜೊತೆಗೆ ಒಂದು ಚೀಟಿ ಬಿಡುತ್ತಿದ್ದ. ಇದನ್ನೆಲ್ಲ ನಾನೇ ಮಾಡಿದ್ದೀನಿ, ಇನ್ನೂ ಬರುತ್ತೀನಿ. ಪೊಲೀಸರಿಗೆ ಓಪನ್ ಚಾಲೆಂಜ್. ಚಂದ್ರಕಾಂತ್ ಝಾ. ಅವನ ಬಾಲ್ಯದಲ್ಲಿ ಅನುಭವಿಸಿದ ನೋವು, ಅವನೊಳಗಿನ ಕ್ರೂರತೆಯ ಬೇರು. ಅವನಿಗೆ ಮನುಷ್ಯರ ಬಗ್ಗೆ ಮಮತೆಯೇ ಇರಲಿಲ್ಲ. ಅವನ ಸ್ನೇಹವು ಕಪಟ. ಆತ ಜೊತೆ ಊಟ ಮಾಡಿಕೊಂಡವರು, ನಂಬಿದವರು ಆದ್ದರಿಂದಲೇ ಬಲಿಯಾಗಿದ್ದರು. ಆತ ಪ್ಲ್ಯಾನ್ ಮಾಡಿದ್ದ ಪ್ರತಿ ಹಂತದಲ್ಲೂ ಒತ್ತಡವಿಲ್ಲ. ಸೈಕೋ ಸೀರಿಯಲ್ ಕಿಲ್ಲರ್. 2007ರಲ್ಲಿ ಒಂದು ಪೆಟ್ಟಿಗೆ, ಇನ್ನೊಂದು ಶವ. ಹೆಸರು ಪತ್ತೆ ಹಚ್ಚಿದ ಪೊಲೀಸರು ಅವನ ಮನೆಗೆ ದಾಳಿ ಮಾಡಿದರು. ಚಂದ್ರಕಾಂತ್ ಝಾ ಬಂಧಿತ. ಅವನಿಗೆ 3 ಕೊಲೆ ಪ್ರಕರಣಗಳಲ್ಲಿ ಶಿಕ್ಷೆಯಾಗಿತ್ತು. ಆದರೆ ಇನ್ನಷ್ಟು ಪ್ರಕರಣಗಳು ಸಾಕ್ಷ್ಯವಿಲ್ಲದೆ ಮುಚ್ಚಲ್ಪಟ್ಟವು. ಅವನ ಒಟ್ಟು ಬಲಿಗಳ ಸಂಖ್ಯೆ ಇನ್ನೂ ಕೂಡ ಒಂದು ಭೀಕರ ಪ್ರಶ್ನೆ. ಅವನ ಬಂಧನೆಯ ನಂತರ ಪೊಲೀಸರ ಕಣ್ಣು ಮುಚ್ಚಲಿಲ್ಲ. ದೆಹಲಿಯ ಬೀದಿಗಳಲ್ಲಿ ಇಂದಿಗೂ ಭೀತಿ ಅಸ್ತಿತ್ವದಲ್ಲಿದೆ. ದೆಹಲಿಯ ಸೈಕೋ ಕೊಲೆಗಾರ ಇನ್ನೂ ಬದುಕಿದ್ದಾನ? ಇದು ಕೇವಲ ಕಥೆಯಲ್ಲ, ಇದು ನಿಜವಾದ ಕಥೆ.